ಕಚೇರಿಯಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಎಸಗಿದೆ ಎಂದು ಬಿಜೆಪಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಂತರ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದ್ದು ಈ ಕ್ಷೇತ್ರಕ್ಕೆ ಒಂದು ಚರಂಡಿಯನ್ನ ಮಾಡಲಿಕ್ಕೆ ಅನುದಾನ ಸಿಗುತ್ತಿಲ್ಲ ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಬೇಕು ಎಂದು ಕಾಂಗ್ರೆಸ್ ಶಾಸಕರ ಪರವಾಗಿ ಬಿಜೆಪಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಮೊಳಕಾಲ್ಮೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ. ಆದರೆ ನಿಮ್ಮ ಪಕ್ಷದವರೇ ಮಾಡಲಿಲ್ಲ, ನಾವು ಮಾಡಿದ್ದೇವೆ ಎಂದು ಖಡಕ್ ಆಗಿ ಹೇಳಿದ್ದಾರೆ. ನಂತರ ಬಿಜೆಪಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ಮತ್ತು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಬೋರಸ್ವಾಮಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಓ ಮಂಜುನಾಥ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮೈಸೂರು ಪಾಲಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಮಾಂತಣ್ಣ, ಎಚ್ವಿ ಪ್ರಕಾಶ್ ರೆಡ್ಡಿ, ಚೌಳಗೆರೆ ನಾಗರಾಜ್, ಓಬಣ್ಣ, ದರ್ಶನ್, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪಾಟೀಲ್ ಇನ್ನು ಮುಂತಾದವರು ಹಾಜರಿದ್ದರು. ಅವ್ನು ಮಾತಾಡೋಕ್ಕೆ ಆಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಸುಮ್ಮನೆ ಅವ್ರು ಮಾತಾಡೋದು ಇವ್ರು ಮಾತಾಡೋದು ಅಂತೇಳಿ ಅವರು ವೈಯಕ್ತಿಕ ದೊಡ್ಡರವರು ಹಾಲಿ ಎಮ್ ಎಲ್ ಎ ಆಗಿರ್ಬೋದು, ಮಾಜಿ ಎಮ್ ಎಲ್ ಎ ಆಗಿರೋದು, ಅವರು ವೈಯಕ್ತಿಕ ವಿಚಾರವಾಗಿ ಅವರವರ ಒಂದು ಏನು ಮಾತುಗಳೇನು ಮಾತಾಡಲಿ. ನಾವು ಕಾರ್ಯಕರ್ತರು ನಮ್ಮ ಏನು ಏಳಿಗೆಗೆ ಮಾತ್ರ ಅಷ್ಟೇ ಮಾತಾಡಬೇಕು. ಅಲ್ಲಿ ಬೇರೆ ಜಾತಿ ಅದು ಇದು ಅಂತ ಇರಲಿ, ಅದು ಏನು ಮಾತಾಡೋದು ನಾವು ಅದು ಸಂಬಂಧ ಅಲ್ಲ. ಆದರೆ ಒಂದು ಹೇಳ್ತೀನಿ, ಇಲ್ಲಿ 35 ಏನು ಇವತ್ತು 25-30 ವರ್ಷ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ ಗೆದ್ದು 60 ವರ್ಷ ಇಲ್ಲಿ ಕಾಂಗ್ರೆಸ್ ಆಳ್ವಿಕೆ ಮಾಡಿರೋದು. ಅದರಲ್ಲಿ ಕನಿಷ್ಠ 40-45 ವರ್ಷ ಅವರೇ ಆಳ್ವಿಕೆ ಮಾಡಿದ್ದಾರೆ ಕಾಂಗ್ರೆಸ್. ಅದರಲ್ಲಿ ಗೋಪಾಲಕೃಷ್ಣ ಸಾಹೇಬರು ಕೂಡ 25 ವರ್ಷ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅವ್ರ ಅಭಿವೃದ್ಧಿ ಏನು ಮಾಡಿದ್ದಾರೆ, ನಮ್ಮ ಏನು ಬಿಜೆಪಿ ಶಾಸಕರಾಗಿ ಗೆದ್ದಂತ ತಿಪ್ಪೇಸ್ವಾಮಿಯವರು ಮಾಜಿ ಶಾಸಕರು ಹಾಗೂ ಶ್ರೀರಾಮ ಸರ್ 10 ವರ್ಷದಲ್ಲಿ ಏನಕ್ಕೆ ಕೆಲಸ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ನೋಡೋಣ. ನೀವು ನೋಡ್ರಿ, ನಾವು ನೋಡ್ರಿ, ಜನಗಳಿಗೆ ಕೇಳ್ರಿ ಎಷ್ಟು ಅಭಿವೃದ್ಧಿ ಆಗಿದೆ, ನಾವು ಎಷ್ಟು ಅಭಿವೃದ್ಧಿ ಆಗಿದೆ. 4 ಗಂಟೆ ಒಳಗೆ ಓಡಾಡಕ್ ಆಗುತ್ತೆ ಅಂದ್ರೆ ಇವತ್ತು ಮೇನ್ ರೋಡ್ ಎಷ್ಟು ಇದು ಅಭಿವೃದ್ಧಿ ಆಗಿ ಇವತ್ತು ಅಗಲೀಕರಣ ಮಾಡಿ ಎಲ್ಲಾ ಸುತ್ತ ಏನು ಇವತ್ತು ಲೈಟ್ಗಳು ಹಾಕಿ, ಆಮೇಲೆ ಕುಡಿಯೋ ನೀರಿನ ಏನ್ರಿ ಇವತ್ತು ಅಲ್ಲಿ ಫಿಲ್ಟರ್ಗಳು ತಂದು ಎಲ್ಲ ಅದನ್ನ ಓಪನ್ ಮಾಡಿ ಎಲ್ಲ ಮಾಡಿದ್ವಿ. ಇಲ್ಲಿ ತೇರು ಹೋಗಕ್ಕೆ ರಸ್ತೆ ಇರಲಿಲ್ಲ, ಕೋಟಿಗಳೆಲ್ಲ ಏನ್ ತಂದು ನಾವು ಅನುದಾನ ಶ್ರೀರಾಮ ಸರ್ ಹಾಕಿದ್ದಾರೆ, ತಿಪ್ಪೇಸ್ವಾಮಿ ಹಾಕಿದ್ದಾರೆ, ಮಾಡಿದ್ದಾರೆ. ಆ ಕಡೆ ಉಳ್ಳಾರ್ತಿ ಇದರಲ್ಲಿ ಅದೊಂದು ದೊಡ್ಡ ಒಂದು ಸಿಟಿ ಆಗಿದೆ. ಅಷ್ಟೊಂದು ನಾವು ಮತ್ತೆ ಅಗಲೀಕರಣ ಮತ್ತು ರೋಡ್ ಮಾಡಿ ಅಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಏನು ಮೊಳಕಾಲ್ಮೂರಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅಲ್ಲಿ ಕೂಡ 30 ಕೋಟಿ ಹಾಕಿ 106 ಕೋಟಿ ಹಾಕಿ ಕೆಲಸ ಮಾಡಿದ್ವಿ. ನಮ್ಮ ಅವಧಿಯೊಳಗೆ ಏನಿವತ್ತು 10 ವರ್ಷಕ್ಕೆ ಏನ್ ಮಾಡ್ಬೇಕು, ಅವ್ರು 25 ವರ್ಷಕ್ಕೆ ಏನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ನಾವು 30-35 ವರ್ಷ ಕೆಲಸ ಮಾಡಿದಷ್ಟು 10 ವರ್ಷಕ್ಕೆ ಮಾಡಿದ್ವಿ. ಅದನ್ನ ಕೆಲಸ ಕೇಳ್ರಿ, ನಾವು ಮಾಡಿದೀವಿ, ನೀವು ಮಾಡಿದ್ರೆ ಏನ್ ಮಾಡಿದ್ರೆ ಗೊತ್ತಿಲ್ಲ. ನಾವೆಲ್ಲ ಅಂಚೆ ಪ್ರಕಾರ ನಾವು ಕೂಡ ಲೀಸ್ ಕೊಡ್ತೀವಿ, ಎಷ್ಟೆಷ್ಟು ಮಾಡಿದ್ವಿ ನಮ್ಮ 10 ವರ್ಷದಲ್ಲಿ ಅಂತೇಳಿ. ನೀವು ಕೂಡ ಕೊಡ್ರಿ, ನೀವು ಕೂಡ ಮಾಡ್ರಿ. ಯಾಕಂದ್ರೆ ನಿಮಗೆ ಒಂದು ಹೇಳ್ತೀನಿ, ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಬಂದು ನಮ್ಮ ಅಣ್ಣತಮ್ಮಳೆ ಅವರು ಕೂಡ ಹೇಳ್ತಾ ಇದೀವಿ, ನಮ್ಮ ಕ್ಷೇತ್ರ ಏಳಿಗೆಬೇಕಂದ್ರೆ ಅಲ್ಲ ಸ್ವಾಮಿ, ನಮ್ಮ ಏನು STVಗೆ ಬಂದ ದುಡ್ಡು 189 ಕೋಟಿ ಕೊಳ್ಳೆ ಹೊಡೆದ್ರ ಸ್ವಾಮಿ. ನೀವು ಕೇಳಿಲ್ಲ, ಒಂದು ಬಾಯಿ ಬಿಡ್ಲಿಲ್ಲ. ಇಲ್ಲಿರೋದೇ ಎಷ್ಟು ಜನಗಳು ಬಹಳ, ಇಲ್ಲಿ ಹೆಚ್ಚು ಜನ ಬಿಟ್ಟು ಯಾರಿದ್ದಾರೆ? ಯಾರಾದ್ರೂ ಕೇಳಿದ್ರೆ ನಾವು ಬಿಜೆಪಿ ಅವರು ಎಲ್ಲ ರೋಡ್ಗಳದ್ದು ಗಲ ನಾವೆಲ್ಲ ಧರಣಿ ಮಾಡಿ ಸ್ಟ್ರೈಕ್ ಮಾಡಿ ಕೇಳಿದ್ವಲ್ಲ ಸ್ವಾಮಿ. ನೀವೇನು ಕೇಳಿದ್ರ? MLA ಏನಾದ್ರು ವಿಧಾನಸೌಧ ಮಾತಾಡಿದ್ರ? ಇಲ್ಲ ನೀವೇನಾದ್ರೂ ಸ್ಟ್ರೈಕ್ ನಮ್ಗೆ ಕೈ ಜೋಡಿಸ್ಯಾರ? ಅನ್ಯಾಯ ಆಗಿದೆ ಅಂತ ಕೇಳಿದ್ರೇನ್ರಿ? ನೀವು ಪಕ್ಷ ಅಂತ ಹೇಳಿದ್ರೆ ನಾವು ಹಿಂದುಳಿದೀವಿ. ನಮ್ಮ ಹಿಂದುಳಿದಂತ ಕ್ಷೇತ್ರ ಮೊಳಕಾಲ್ಮೂರು. ದಯಮಾಡಿ ಅವೆಲ್ಲ ರಾಜಕೀಯ ಮಾಡ್ರಿ ಗೆಲ್ಲಕ್ಕೆ, ಬಟ್ ಅಭಿವೃದ್ಧಿ ಕೆಲಸ ಬಂದಾಗ ಅಭಿವೃದ್ಧಿ ಕೆಲಸಗಳ ನೀವು ಮಾತಾಡ್ರಿ. ನಾವು ಅಷ್ಟೆಲ್ಲ ನಾವು ಸ್ಟ್ರೈಕ್ ಮಾಡಿದ್ರೆ ಯಾರು ಸ್ಪಂದಿಸಲಿಲ್ಲ. ಇವತ್ತೇನು ಭ್ರಷ್ಟಾಚಾರ ತುಂಬಿ ತುಳುತ್ತದಲ್ರಿ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಅಲ್ರಿ. ಇನ್ನು ನಿಮ್ಮ ಅಲ್ಲಿ ಸರ್ಕಾರದಂತ ಇರೋಂತ ನಿಮ್ಮ ಏನು ನಿಮ್ಮ ಪಕ್ಷದ ಶಾಸಕರೇ ಇವತ್ತು ಎಲ್ಲ ಹೇಳ್ತಾರಲ್ರಿ, ಮನೆ ಕೊಡೋಕೆ ದುಡ್ಡು ಕೇಳ್ತಾರಲ್ರಿ. ಇವತ್ತು ಅಲ್ಲಿ ಬೆಂಗಳೂರಲ್ಲಿ ವಸತಿ ಸಚಿವರು ಅವ್ರ ಆಪ್ತ ಕೇಳ್ತಾ ಇದಾರೆ. ಅವ್ರಿಗೆ ಕೆಲಸ ಇಲ್ಲ, ಪೂಜೆ ಮಾಡಿದಾರೆ. 106 ಕೋಟಿ ನಾವು ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಸರಿಪಡಿಸ್ಕೊಡ್ರಿ. ನಾವ್ ಹೇಳಿಲ್ಲ ಸ್ವಾಮಿ, ನೀನೇ ಹೇಳಿದೀಯಾ. ನೀನೇ ಮೊನ್ನೆ ಯಾವ್ದೋ ರಾಮ್ಪುರ್ ಕಡೆ ಒಂದು ಯಾವ್ದೋ ಉದ್ಘಾಟನೆ ಮಾಡ್ಬೇಕಾದ್ರೆ ಒಂದು ಏನು ಇಂದಿರಾ ಕ್ಯಾಂಟೀನ್ ಏನು ಅಲ್ಲಿ ಹೇಳಿದ್ರಿ ಸ್ವಾಮಿ ನೀವು ಯಾವ್ದೋ ಕಾರ್ಯಕ್ರಮದಲ್ಲಿ. ನನಗೆ ಒಂದು ಚರಂಡಿ ಮಾಡಕ್ ಆಗ್ತಾ ಇಲ್ಲ, ರೋಡ್ ಮಾಡಕ್ ಆಗ್ತಿಲ್ಲ, ಸ್ಕೂಲ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ನೀವ್ ಹೇಳಿದ್ರಿ. ನಾವಲ್ಲ ಸ್ವಾಮಿ. ಅದ್ರ ಬಗ್ಗೆ ನಾವು ನಿಮ್ಗೆ ನಮ್ಮ ಶಾಸಕರಿಗೆ ಒತ್ತು ಕೊಡ್ರಿ, ಅನುದಾನ ಕೊಡ್ರಿ. ಸಿದ್ದರಾಮಯ್ಯ ಅವರೇ ಇಲ್ಲ ರಾಜೀನಾಮೆ ಕೊಡಿ ಅಂತ ಹೇಳಿ ನಿಮ್ಮ ಪರವಾಗಿ ಮಾತಾಡಿದ್ವಲ್ರಿ, ನಮ್ಮ ಪರವಾಗಲ್ಲ. ನಿನ್ನ ಉಳಿಸ್ಬೇಕಂತೇಳಿ ನಾವು ಮಾಡಿದ್ವಿ, ನಿಮ್ಮ ಕಾರ್ಯಕರ್ತರು ಮಾಡಿಲ್ಲ, ನಾವು ಮಾಡಿದ್ವಿ. ಅದನ್ನ ನಾವು ಸಮರ್ಸ್ಕೊಂಡಿದೀವಿ. ನಾವ್ ಏನ್ ನಿಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಡ ಅಂತ ನಾವು ಯಾವತ್ತು ಹೇಳಿಲ್ಲ. ಮಾಡ್ರಿ, ನಿಮ್ಗೂ ನಾವು ಸಾಥ್ ಕೊಡ್ತೀವಿ. ನಮ್ಮ ಶಾಸಕರು ಕೂಡ ಯಾರು ಏನು ಮಾಡಿಲ್ಲ. ನೀವು ವೈಯಕ್ತಿಕ ಕೊಡಿ,
ನೀವು ನಮ್ಮ ಶಾಸಕರು ಬೈತೀರಾ, ಅದು ನಿಮ್ಮ ದೊಡ್ಡ ವಿಚಾರ. ನೀವಿಬ್ಬರು ಕುತ್ಕೊಂಡು ಬಗೆಹರಿಸ್ಕೊಂಡ್ರಿ. ಯಾಕಂದ್ರೆ ನೀವು ಮಾತಾಡಿದ್ಮೇಲೆ ಅವ್ರು ಮಾತಾಡಿದ್ರೆ ಅದು ನಾನು ಎರಡೂ ವಿಡಿಯೋ ನೋಡಿದ್ದೀನಿ. ದಯಮಾಡಿ ನಾವು ಅದನ್ನ ನಿಮಗೆ ನಮ್ಮ ಪಂಚಾಯತ್ ಹೇಳಕ್ ನಮ್ಗೆ ಆಗಲ್ಲ. ದಯಮಾಡಿ ನೀವು ಕೂಡ ನಿಮ್ಮದು ನೀವು ತಿದ್ಕೊಳ್ರಿ, ಅವ್ರು ಮಾಡ್ಕೊಳ್ಳಿ, ಕ್ಷೇತ್ರ ಬಗ್ಗೆ ಅಭಿವೃದ್ಧಿ ಮಾಡ್ರಿ. ಯಾಕಂದ್ರೆ ನೀವು ಕಾರ್ಯಕರ್ತರಿಗಿಡೋದು, ನಾವಿಲ್ಲಿ ಕಾರ್ಯಕರ್ತರು ಬೀದಿ ಪಾಲಾಗೋದು ನಾವು. ನೀವೇನಿಬ್ರು ಎಲ್ಲೇ ಇರ್ತೀರಾ, ನೀವು ಅಲ್ಲಿ ಮಾತಾಡಿದ್ರೆ ಫಸ್ಟ್ ಮಾತಾಡಿದ್ರೆ ರೂಲಿಂಗ್ ಅವರು. ನಾವು ವಿರೋಧ ಪಕ್ಷದಲ್ಲಿ ನಿಮ್ಮನ್ನು ಬೈಯಕ್ಕೆ ಇರೋದು, ನಾವು ಮಾತಾಡಕ್ಕೆ ಇರೋದು. ನಿಮ್ಮನ್ನ ನೀವು ನಿದ್ದೆ ಮಾಡ್ತಿದ್ರೆ ನಿಮ್ ಎಬ್ಬಸಕ್ಕೆ ನಾವು ಇರೋದು, ನಿಮ್ಮನ್ನ ತಿವಿಯಕ್ಕೆ ನಾವು ಇರೋದು. ಯಾಕೆ ನೀವು ಮಾತಾಡಲ್ಲ? ಇವತ್ತು ಮೋದಿನ ಏನ್ ತರ ಮಾತಾಡ್ತೀರಿ? ಏನಾದ್ರು ಮೋದಿ ಬಂದು ಕೇಳಿದಾರ? ನೀವು ಅಭಿವೃದ್ಧಿ ನಿಮ್ಮ ವೈಯಕ್ತಿಕ ತಿಪ್ಪೇಸ್ವಾಮಿ ಅವ್ರ ವೈಯಕ್ತಿಕ ಇದ್ರೆ ಮಾತಾಡ್ಕೊಂಡು ನೀವು ಅವರು ಜನ ನಿಂತಿಟ್ಕೊಂಡು ಯಾರು ವೇದಿಕೆಯಲ್ಲಿ ಮಾತಾಡ್ತಾ ಇಲ್ಲ. ತಿಪ್ಪೇಸ್ವಾಮಿ ಅವರು ಒಬ್ಬಂಟಿಗರಾಗಿ ಅವರೇ ಕುತ್ಕೊಂಡು ಅವರೇ ವಿಡಿಯೋ ಮಾಡಿ ಅವರೇ ಮಾತಾಡ್ತಿದ್ದಾರೆ. ನೀವು ಅದೇ ತರ ಮಾಡಿ, ಅದನ್ನ ಬಿಟ್ಟು ಕಾಂಗ್ರೆಸ್ನವರೆಲ್ಲ ಎತ್ಕಟ್ಟಿ ನೀವು ಕಂಪ್ಲೇಂಟ್ ಕೊಡ್ಸೋದು ಇದೆಲ್ಲ ಮಾಡಿದ್ರೆ ಇದು ಒಳ್ಳೆ ಆರೋಗ್ಯಕರ ಲಕ್ಷಣ ಅಲ್ಲ. ಅಭಿವೃದ್ಧಿ ಕಡೆ ಯೋಚನೆ ಮಾಡ್ರಿ, ಅಭಿವೃದ್ಧಿ ಪರ ಮಾತಾಡ್ರಿ. ಸಂಸ್ಕಾರ ಅಂತ ಮಾತಾಡೋದು ಅದಲ್ಲ. ಸಂಸ್ಕಾರ ನಿಮ್ಗೈತಾ? ನಿಮ್ ಸಿಎಂಗೈತಾ? ಎಲ್ಲರಿಗೂ ಅವರು ನಡ್ಕೊಳ್ಳತಕ್ಕಂಥದ್ದು, ಅವರ ಹಿಂಬಾಲಕರು ಮಾಡ್ತಕ್ಕಂಥ ಕೆಲಸವನ್ನ ಅತ್ಯಂತ ನಮಗೆ ಬಹಳ ನೋವು ತಂದಿದೆ. ನಾವು ಇದುವರೆಗೂ ಸಹ ಯಾವುದೇ ಮುಖಂಡರು, ನಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೂ ಸಹ ಎಲ್ಲೂ ಚಕಾರ ಎತ್ತದಲ್ಲಿ ಅನೇಕ ಅವರು ಹಿರಿಯರಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಎಲ್ಲ ಭಾವಿಸಿದ್ರೆ, ಅವರಿಗೆ ಶಾಸಕರಿಗೆ ಇಂಥ ಹಿಂಬಾಲಕರಿಂದ ನಿಮ್ಮ ನಡತೆಗೆ, ನಿಮ್ಮ ಇದಕ್ಕೆ, ನಿಮ್ಮ ಇದಾಗ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವ್ರ ಬಗ್ಗೆ ಇವರು ರಾತ್ರಿ ಒಂದು ಪಕ್ಷದಲ್ಲಿ ಇರ್ತಾರೆ, ಇವ್ರು ಯಾವ ಪಕ್ಷ ಅಂತಾನೆ ಗೊತ್ತಿರೋದಿಲ್ಲ ಇವ್ರಿಗೆ. ಬೆಳಿಗ್ಗೆ ಒಂದು ಪಾರ್ಟಿಯಲ್ಲಿ ಇನ್ನೊಂದು ಇದರಲ್ಲಿ ಅವ್ರ ಹತ್ರನೇ ಫೋನಲ್ಲಿ ಮಾತಾಡ್ತಾರೆ. ನಮ್ಮ ಮುಖಂಡರಲ್ಲೂ ಸಹ ಅವ್ರಿಗೆ ರಾತ್ರಿ ನಾನು ಏನೋ ಮಾತಾಡ್ಬಿಟ್ಟಿದ್ದೀನಿ ಅಂತ ಮಾತಾಡ್ತಾರೆ. ಇಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಅನೇಕ ಅವರು ಪಕ್ಷದಲ್ಲಿ ಇರ್ತಾರೆ. ಆದ್ರೆ ಅವ್ರನ್ನ ಕಡೆಗಣನೆ ಮಾಡಿ ಇಂಥ ಕೆಲವರು ತಿಳಿಗೇಡಿಗಳು, ಅವರು ತಲೆ ಇದು ಬುಡ ಇಲ್ಲದಂತ ವ್ಯಕ್ತಿಗಳ ಜೊತೆಗೆ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಅತ್ಯಂತ ಶೋಧನೀಯ. ಇಂಥ ವ್ಯಕ್ತಿಗಳಿಗೆ ನೀವು ಇನ್ನೂ ಮುಂದುವರೆಸಿದ್ದೆ ಆದ್ರೆ ಇಂಥವ್ರಿಗೆ ಬಲ ಇರ್ತಕ್ಕಂಥದ್ದು ನಿಮಗೆ ಶೋಭೆ ತರಂತದ್ದೆಲ್ಲ ಶಾಸಕರಲ್ಲಿ ಮನವಿ ಮಾಡ್ತೇವೆ. ಅವರು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಈಗ ಈಗೇನು ನಡೆದಿದೆ ಈ ಸ್ವತ್ತು ವಿಚಾರವಾಗಿ ಮತ್ತೆ ಈ ಕೆಲಸಗಳಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಕೂಲಂಕಷವಾಗಿ ನಿಮಗೆ ಶಾಸಕರಿಗೆ ಕಾಣದೇ ಇರ್ಬೋದು. ಬಂದು ಇಲ್ಲಿ ಪರಿಶೀಲನೆ ಮಾಡಬೇಕು. ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ, ಇದು ಇಂಥದ್ದ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಮುಖಂಡರ ಬಗ್ಗೆ ಏನಾದ್ರು ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರು ನಾವಿದ್ದಾಗ ನಮ್ಮ ಪರಿಶಿಷ್ಟ ಪಂಗಡ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಸಮುದಾಯದ ಹತ್ರ ಹೋದಾಗ ಇನ್ನೊಂದು ಸಮುದಾಯ ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ನಮ್ಮ ಸಮಾಜದ ಮುಖಂಡರ ಬಗ್ಗೆ ಮಾತಾಡತಕ್ಕಂಥದ್ದು ನಾಲಿಗೆ ಬಿಗಿಡಿದು ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಈ ಪತ್ರಿಕಾಗೋಷ್ಠಿ ಎಚ್ಚರಿಕೆ ನೀಡ್ತಾ ಇದ್ದೀನಿ ಬಂಧುಗಳೇ.